ಎಸ್ ಸರ್ ಎಸ್. ಸ್ನೇಹಿತರೆ ನಮಸ್ಕಾರ. ಗ್ರಾಟಿಟ್ಯೂಡ್ 2024 ಸೆಪ್ಟೆಂಬರ್ 22 ಬೆಂಗಳೂರಿನಲ್ಲಿ ನಡೀತಾ ಇದೆ. ಕಳೆದ 20 ವರ್ಷಗಳಿಂದ ನಾವು ಕಾರ್ಯಕ್ರಮಗಳನ್ನು ಕೃತಜ್ಞತೆ ಗ್ರಾಟಿಟ್ಯೂಡ್ ಹೆಸರಿನಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. 2 ವರ್ಷಗಳ ಗ್ರಾಟಿಟ್ಯೂಡ್ ಕಾರ್ಯಕ್ರಮವನ್ನು ವೀಕ್ಷಿಸಿರುವ 1 ವರ್ಷದಲ್ಲಿ ತಾವು ಪ್ರಶಸ್ತಿಯನ್ನು ಪಡೆದಿರುವ ಡಾಕ್ಟರ್ ಶಿವಶಂಕರ್ ಇದ್ದಾರೆ. ಗ್ರಾಟಿಟ್ಯೂಡ್ ಕಾರ್ಯಕ್ರಮ ಯಾಕೆ ಅಟೆಂಡ್ ಮಾಡಬೇಕು? ಸರ್ ನಮಸ್ತೆ ಸರ್. ಗ್ರಾಟಿಟ್ಯೂಡ್ ಅತ್ಯುತ್ತಮ ಒಂದು ಕಾರ್ಯಕ್ರಮ ಸರ್. ಇದು ತಮ್ಮ ತಾಯಿಯ ಹೆಸರು ನಾಗಮ್ಮ ಫೌಂಡೇಶನ್ ವತಿಯಿಂದ ಈ ಸಮಾಜದಲ್ಲಿ ಹಲವಾರು ಸಾಧಕರಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ. ಆ ಸಾಧಕರನ್ನ ಗುರುತಿಸಿ ಅವರಿಗೆ ಒಂದು ಕೃತಜ್ಞತೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಗ್ರಾಟಿಟ್ಯೂಡ್ ಕಾರ್ಯಕ್ರಮ. ಸುಮಾರು ಇದುವರೆ 2 ಕಾರ್ಯಕ್ರಮಗಳನ್ನ ನೋಡಿದ್ರಿ 2 ವರ್ಷದಿಂದ. ಹಲವಾರು ಸಾಧಕರು ಎಲೆಮರ ಕಾಯ್ಕೊಳ್ತಾರೆ ಅಂತಾರೆ ಕೆಲವು ಕಡೆ, ಈ ಗುಲ್ಬರ್ಗ, ರಾಯಚೂರು ಅಥವಾ ಯಾವುದೊಂದು ಹಳ್ಳಿಗಳಲ್ಲಿ ಅಂತಹ ಮಹಾನ್ ಸಾಧಕರನ್ನ ತಾವು ಗುರುತಿಸಿಬಿಟ್ಟು ಅವರಿಗೆ ಒಂದು ಕೃತಜ್ಞತೆಯನ್ನ ತಮ್ಮ ತಾಯಿಯ ಸ್ಮರಣಾರ್ಥವಾಗಿ ಅವರಿಗೆ ಕೃತಜ್ಞತೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಗ್ರಾಟಿಟ್ಯೂಡ್ ಕಾರ್ಯಕ್ರಮ. ಸಾಕಷ್ಟು ಸಾಧಕರನ್ನ ನೋಡಿದಾಗ, ಮೊಟ್ಟ ಮೊದಲ ಬಾರಿಗೆ 2 years ಬ್ಯಾಕ್ ನಮ್ಮ ಪ್ರೋಗ್ರಾಮ್ ನೋಡಿದಾಗ, ಆ ವೇದಿಕೆಯಲ್ಲಿರುವಂತಹ 15 ಜನ ಸಾಧಕರನ್ನ ನೋಡಿದಾಗ ಪ್ರತಿಯೊಬ್ಬ ಸಾಧಕರನ್ನ ನೋಡಿ ಸಾಕಷ್ಟು ಕಲ್ತಿದ್ದೀನಿ ನಾನು. ಅವರ ಹಾವಭಾವ ಆಗಿರ್ಬೋದು, ಅವರ ಒಂದು ಭಂಗಿ ಆಗಿರ್ಬೋದು, ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು. ಈ ಕಾರ್ಯಕ್ರಮವನ್ನು ಯಾರ್ಯಾರು ಅಟೆಂಡ್ ಆಗ್ತಾರೆ ಅವರೆಲ್ಲರೂ ಕೂಡ ಆ ಸಾಧಕರನ್ನು ನೋಡ್ಬೋದು. ಆಮೇಲೆ ಆ ಸಾಧಕರ ಒಂದು ಕೃತಜ್ಞತೆ ಭಾವ, ಯಾಕಂದ್ರೆ ಅವ್ರು ಸಾಕಷ್ಟು ಸಾಧನೆ ಮಾಡಿರ್ತಾರೆ, ಯಾರು ರೆಕಗ್ನೈಸ್ ಮಾಡಿರಲ್ಲ. ಅನೇಕ ಸಾಧಕರನ್ನ ತಾವು ಗುರುತಿಸಿ ಸನ್ಮಾನ ಮಾಡಿದ್ಮೇಲೆ ಅನೇಕ ರಾಜ ಪ್ರಶಸ್ತಿಗಳು ಕೂಡ ಬಂದಿದೆ ಅವ್ರಿಗೆ. ಈ ಸಾಧಕರಿಗೆ ಒಂದು ಮೋಟಿವೇಶನ್ ಕೊಡುವಂತ ಒಂದು ಕಾರ್ಯಕ್ರಮ. ಒಬ್ಬರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿದೆ, ಅದು ಸಂತೋಷ. ಹೌದು ಸರ್, ಹೌದು. ಅದು ಏನಾಗ್ತದೆ, ಪ್ರಶಸ್ತಿನೇ ಎಲ್ಲ ಅಲ್ಲ ಸರ್ ಜೀವನದಲ್ಲಿ. ಆದ್ರೆ ಕೆಲವೊಂದ್ಸರಿ ಪ್ರಶಸ್ತಿಗಳು ಇರ್ತಾವಲ್ವ, ನಮ್ಮ ಒಂದು ಕಾನ್ಫಿಡೆನ್ಸ್ ನ ಇಮ್ಮಡಿಗೊಳಿಸ್ತವೆ. ಸೊ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಗ್ರಾಟಿಟ್ಯೂಡ್ ಕಾರ್ಯಕ್ರಮ. ನನಗೆ ಕೂಡ ತಾವು ಕೂಡ ಲಾಸ್ಟ್ ಇಯರ್ ನನಗೆ ಕೂಡ ಸಾಧನಾ ಪ್ರಕಾಶ ಪ್ರಶಸ್ತಿಯನ್ನು ಕೊಟ್ಟು ತಾವು ಅಭಿನಂದಿಸಿದ್ರಿ. ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಇದು ಕೂಡ ತಾವು ಪ್ರಶಸ್ತಿ ಕೊಟ್ಟಾದ್ಮೇಲೆ ನನಗೆ ಹಲವಾರು ಕಡೆ ಸ್ಪೀಕರ್ ಆಗಿ ಹೋಗಿದ್ದೀನಿ ನಮ್ಗೆ. ಅಂದ್ರೆ ಏನಾಗುತ್ತೆ, ಪ್ರಶಸ್ತಿಗಳೇ ಎಲ್ಲ ಅಲ್ಲ, ಪ್ರಶಸ್ತಿಗಳು ನಮ್ಗೆ ಒಂದು ಕಾನ್ಫಿಡೆನ್ಸ್ ನ ಕೊಡ್ತವೆ. ಅನೇಕ ಸಾಧಕರನ್ನ ಗುರುತಿಸಿ ಅವ್ರಿಗೆ ಒಂದು ಕೃತಜ್ಞತೆಯನ್ನು ಕೊಡ್ಬೇಕು, ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದಾರಲ್ವ ಅವರು ಅಂತ ಒಂದು ಒಳ್ಳೆ ಕಾರ್ಯಕ್ರಮ ತಾವು ಮಾಡ್ತಾ ಇದ್ರಿ. ಈ ಕಾರ್ಯಕ್ರಮವನ್ನು ತಾವು ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ ಅನೇಕ ಸಾಧಕರನ್ನ ಗುರುತಿಸಿ ಇದೊಂದು ಸಮಾಜಕ್ಕೆ ಕೃತಜ್ಞತೆಯನ್ನು ನೀಡುವಂತ ಒಂದು ಕಾರ್ಯಕ್ರಮ ಅಂತ ಭಾವಿಸಿದ್ದೀನಿ. ಹೌದು, ಈ ಸಾರಿ ನನ್ನ 3 ಕೃತಿಗಳು ಬಿಡುಗಡೆ ಆಗ್ತಾ ಇದೆ. ಸಾಹಿತ್ಯ ಚಂದನ, ವ್ಯಕ್ತಿತ್ವ ಚಂದನ ಮತ್ತು ನಿರೂಪಣೆ ನಿರೂಪಿಸಿ 3 ಕೃತಿಗಳು ಬಿಡುಗಡೆ ಆಗುತ್ತೆ. ಅದಾದ ನಂತರ ಬಿ ಉಮೇಶ್ ಕುಮಾರ್ ಲಾಸ್ಟ್ ಇಯರ್ ಅವಾರ್ಡ್ ತಗೊಂಡಿದ್ರು, ಅವರು ತೀರ್ಕೊಂಡ್ರು. ಅವರ ಹೆಸರಿನಲ್ಲಿಯೂ ಕೂಡ ಶ್ರದ್ಧಾಂಜಲಿಯನ್ನ ಸಲ್ಲಿಸಿ ಒಬ್ಬರಿಗೆ ಗೌರವ ನೀಡಲಾಗ್ತಾ ಇದೆ. ಹಿರಿಯ ನಿರೂಪಕ 70 years ಅವರು ದೂರದರ್ಶನ ಆಂಕರ್ ಆಗಿದ್ದವರು ಬಸವರಾಜ್ ಅಂತ. ಬಿ ಉಮೇಶ್ ಕುಮಾರ್ ಪ್ರಶಸ್ತಿಯನ್ನ ಬಸವರಾಜ್ ನಿರೂಪಕರಿಗೆ ಕೊಡ್ತಾ ಇದ್ದೇವೆ. ಜೊತೆಗೆ ವೆಲ್ತ್ ಕೋಚ್, ಹಲವಾರು ಜನರನ್ನ ನಾನು ಶ್ರೀಮಂತರನ್ನ ಮಾಡ್ತೀನಿ ಅಂತ ಹೊರಟಿರುವ ಶಂಕರ್ ಕುಲಕರ್ಣಿ ಅವರಿಗೆ ರವಿ ರುಡೇಕರ್ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ಇನ್ನು ನಮ್ಮ ತಾಯಿಯ ಪ್ರಶಸ್ತಿ ಹಿರಿಯ ಲೇಖಕಿ, ಈಗ 84 ವಯಸ್ಸು, ಪ್ರೇಮಾ ಭಟ್, 55 ಕಾದಂಬರಿಗಳನ್ನ ಕೊಟ್ಟಿರುವ ಪ್ರೇಮಾ ಭಟ್ ಅವರಿಗೆ ನಾಗಮ್ಮ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ಜೊತೆಗೆ 7-8 ಜನರಿಗೆ ಸಾಧನಾ ಪ್ರಕಾಶ ಪ್ರಶಸ್ತಿಗಳು ನೀಡ್ತಾ ಇದ್ದೇವೆ. ವೀಕ್ಷಕರೇ, ನೀವು ಗಮನಿಸ್ತಾ ಇರಿ. ನಿಮ್ಗೆ ಆಸಕ್ತಿ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಿಮಗೆ ಅದರ್ ಡೀಟೇಲ್ಸ್ ತಿಳಿಯುತ್ತೆ ಅಂತ ನಾನು ಕೋರ್ತಾ ಇದ್ದೇನೆ. ಎಸ್, ಕೃತಜ್ಞತೆ ಯಾಕಿರ್ಬೇಕು ಶಿವಶಂಕರ್? ಎಸ್ ಸರ್, ಕೃತಜ್ಞತೆ ಗ್ರಾಟಿಟ್ಯೂಡ್ ದ ರೂಟ್ ಆಫ್ ಆಲ್. ಅಂದ್ರೆ ಕೃತಜ್ಞತೆ ನಿಸರ್ಗದ ಬೇರು ಅಂತೀವಿ ಸರ್. ನಾವು ಪ್ರತಿಯೊಬ್ಬರು ಕೂಡ ಈ ಒಂದು ಸಮಾಜದ ಒಂದು ಕೃಪೆಯಿಂದ ನಾವಿದೀವಿ ಸರ್. ನಾವು ಸುತ್ತಮುತ್ತಲ ಪರಿಸರ ಆಗಿರ್ಬೋದು, ಗಾಳಿ, ಮಳೆ, ಬೆಳಕು, ಈ ಸೂರ್ಯದೇವ, ಈ ಭೂತಾಯಿಗೆ ನಾವು ತಾಯಿ, ಭೂಮಿಗೆ ತಾಯಿ ಅಂತೀವಿ, ನಮ್ಮ ತಂದೆ ತಾಯಿಗಳು, ಶಿಕ್ಷಕರು, ಈ ಸಮಾಜದ ಅನೇಕ ವರ್ಗದ ಜನರಗಳ ಒಂದು ಶ್ರಮದಿಂದ ನಾವು ಒಂದು ಉತ್ತಮ ಜೀವನ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಸರ್ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆ ಇರಬೇಕು. ಕೃತಜ್ಞತೆ ವಿಕಸನದ ಬೇರು ಅಂತ ತಾವು ಹೇಳ್ತೀರಿ. ಅಂದ್ರೆ ಈ ನಮ್ಮ ಪ್ರಕೃತಿಗಾಗಿರ್ಬೋದು, ನಮ್ಮ ತಂದೆ ತಾಯಿಗಳಿಗಿರ್ಬೋದು, ಸಮಾಜಕ್ಕೆ ಕೃತಜ್ಞತೆ ಇರಬೇಕು. ಇದು ಒಂದು ಅತ್ಯುತ್ತಮ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಡಾಕ್ಟರ್ ಶಿವಶಂಕರ್. ಈಗ ರವಿನಾಥ್, ನಾನು ತಕ್ಷಣಕ್ಕೇನೆ ಶಿವಶಂಕರ್ಗೆ ಮಾತಾಡ್ರಿ ಅಂತ ಹೇಳ್ದೆ. ಹೇಗ್ ಮಾತಾಡಿದ್ರು?
ಚೆನ್ನಾಗಿ ಮಾತಾಡಿದ್ರು. ಅವ್ರು ಮುಂಚೆ ಮಾತಾಡ್ತಿದ್ದ ಚೆನ್ನಾಗಿ ಇವತ್ತು ವಿಷಯವನ್ನು ಇಟ್ಕೊಂಡು ಚೆನ್ನಾಗಿ ಮಾತಾಡ್ತಾರೆ. ಓಕೆ, ಎಸ್. ರವಿನಾಥ್ ಬಗ್ಗೆ ಪಟ್ಟಣ ಏನ್ ಶೆಟ್ಟಿ, ಬೇಕು ಅದನ್ನ ಎಸ್, ರವಿನಾಥ್ ಪಟ್ಟಣ ಶೆಟ್ಟಿ ಒಬ್ಬ ಕಲಾವಿದರು. ಕೃತಜ್ಞತೆ ಪದದ ಬಗ್ಗೆ ನಿಮ್ಮ ಅನಿಸಿಕೆ? ಕೃತಜ್ಞತೆ ಅಂತಂದ್ರೆ ಕೃತಜ್ಞತೆ ಪ್ರತಿಯೊಂದು ಅವಸ್ಥೆ ಇರ್ತಾನೆ. ಕೃತಜ್ಞತೆ ಅಂತಂದ್ರೆ ಕಂಪ್ಲೀಟ್ ಎಲ್ಲಾ ಒಂದು ವಸ್ತುವಿಗೂ ಮತ್ತೆ ಎಲ್ಲ ನಮ್ಮ ತಂದೆ ತಾಯಿ ಭೂಮಿ ಏನೇ ನೇಚರ್ ಏನಿರುತ್ತೆ, ನೇಚರ್ ಯಾರಿಗೂ ಕೂಡ ನಾವು ಕೃತಜ್ಞತೆಯನ್ನ ಕೊಡ್ಲೇಬೇಕಾಗುತ್ತೆ. ನಾವು ಇಲ್ಲಿ ಒಂದು ಫಸ್ಟ್ ಒಂದು ಸೆಂಟರ್ ಹಾಕ್ಬಿಟ್ಟು ಒಂದು ಸ್ಕ್ರೀನ್ ಡ್ರಾಯಿಂಗ್ ಹೇಳ್ಕೊಡ್ತೀವಿ, ಅಂದ್ರೆ ಸೆಮೆಟ್ರಿಕ್ ಡ್ರಾಯಿಂಗ್. ಆ ಸೆಮೆಟ್ರಿಕ್ ಡ್ರಾಯಿಂಗ್ ಹೆಂಗಿರುತ್ತೆ ಅಂತಂದ್ರೆ ಇಡೀ ಒಂದು ನೇಚರ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಸೀಟ್ಸ್ ಇರ್ಬೋದು, ಒಂದು ಲೀಫ್ ಇರ್ಬೋದು, ಅಥವಾ ನಮ್ಮ ದೇಹ ಇರ್ಬೋದು, ಪ್ರಾಣಿಗಳದ್ದು, ಇನ್ಸೆಕ್ಟ್ಸ್ ಎಲ್ಲ ದೇಹ ಇರ್ಬೋದು, ಸೆಮೆಟ್ರಿಕ್ ಆಗಿರುತ್ತೆ. ಒಂದ್ ಸೈಡ್ ಏನಿರುತ್ತೆ, ಒಂದ್ ಸೈಡ್ ರಿಪಿಟೇಷನ್ ಇರುತ್ತೆ. ಕಂಪ್ಲೀಟ್ ನೇಚರ್ ಕೂಡ ಹಾಗೆ ಇರುತ್ತೆ, ನಾವು ಹಾಗೆ ಇರ್ತೀವಿ. ನಾವು ಪ್ರೊಡ್ಯೂಸ್ ಮಾಡುವಂತ ವಸ್ತುಗಳು ಕೂಡ ಮ್ಯಾನ್ ಮೇಡ್ ಆಬ್ಜೆಕ್ಟ್ ಕೂಡ ಸೆಮೆಟ್ರಿಕ್ ಇಲ್ಲದೆ ನಾವು ಬದುಕೋದಕ್ಕೆ ಆಗೋದಿಲ್ಲ. ಹಾಗೆ ಈ ಕೃತಜ್ಞತೆ ಇಲ್ಲದೆ ಹೋದ್ರೆ ಯಾರೂ ಬದುಕಕ್ಕಾಗಲ್ಲ. ಇದ್ರಲ್ಲಿ ಪ್ರತಿಯೊಂದು ಪ್ರಾಣಿಗಳಿಗೂ ಕೃತಜ್ಞತೆ ಇರುತ್ತೆ, ಪ್ರತಿಯೊಂದು ಇನ್ಸೆಕ್ಟ್ಸ್ಗೂ ಕೂಡ ಕೃತಜ್ಞತೆ ಇರುತ್ತೆ. ಫಂಡಮೆಂಟಲ್ ಆಗಿ ಬೇಕಾಗಿರೋ ಒಂದು ತಮಾಷೆಗೆ ಹೇಳ್ತಾರೆ, ಬ್ರಿಟಿಷ್ ಬಿಟ್ಟೋಗಿರೋ ಸಾರಿ ಥ್ಯಾಂಕ್ಸ್ ಇದೆಯಲ್ಲ, ಸಾರಿ ಥ್ಯಾಂಕ್ಸ್ ಎರಡು ಆ ಪದಗಳು ಎಂತ ಏನು ಇಂಗ್ಲಿಷ್ ಬರ್ದೇ ಇರೋರಿಗೆ ಚೆನ್ನಾಗಿ ಗೊತ್ತಿದ್ರು ಎರಡು ಪದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ ಕೃಷ್ಣ ಮೋಹನ್ ಏನ್ ಹೇಳ್ತಾರೆ ಕೇಳೋಣ. ಕೃಷ್ಣ ಮೋಹನ್, ಕೃತಜ್ಞತೆ ಅಂದ್ರೆ ನಿಮ್ಗೇನ್ ಅನ್ಸುತ್ತೆ? ಕೃತಜ್ಞತೆ ಅನ್ನೋ ಪದದ ಅರ್ಥ ಬಹಳ ಅದನ್ನ ವಿವರಣೆ ಮಾಡೋದಕ್ಕೆ ಸಲ್ಲದಂತ ಪದ ಗುರುಗಳೇ. ಯಾಕಂದ್ರೆ ಕೃತಜ್ಞತೆ ಅನ್ನೋದನ್ನ ನಾವು ಪ್ರತಿಯೊಂದನ್ನು ತಗೋಬೇಕಾಗತ್ತೆ. ನಾವು ಬೆಳಿಗ್ಗೆ ಎದ್ದಾಗಿಂದಾನು ನಾವು ಮಲಗೋ ತನಕ ನಾವು ಏನೇನು ಬಳಸ್ತಾ ಇರ್ತೀವಿ, ಏನೇನು ನೋಡ್ತಾ ಇರ್ತೀವೋ, ಏನೇನು ಉಪಯೋಗಿಸ್ತೀವೋ ಅದಕ್ಕೆಲ್ಲ ಕೃತಜ್ಞತೆ ಇರ್ತೀವಿ. ಅದರಲ್ಲಿ ಮುಖ್ಯವಾಗಿ ಪಂಚಭೂತಗಳಲ್ಲಿ ಭೂಮಿ, ಗಾಳಿ, ನೀರು ಇವೆಲ್ಲವನ್ನು ಪ್ರಕೃತಿಯ ಕೊಡುಗೆ ಆಗಿರೋ ಎಲ್ಲದಕ್ಕೂ ಕೃತಜ್ಞತೆ ಇರ್ತೀವಿ. ನಾವು ಅದರಂತೆ ನಾವು ಬಳಸುವಂತ ಕಾರ್ ಆಗ್ಬೋದು, ವೆಹಿಕಲ್ ಆಗ್ಬೋದು, ಇನ್ನ ಪುಸ್ತಕ ಆಗ್ಬೋದು, ಪೆನ್ ಆಗ್ಬೋದು, ದಿಂಬ ಆಗ್ಬೋದು, ಪ್ರತಿಯೊಂದಕ್ಕೂ ಕೂಡ ಕೃತಜ್ಞತೆ ಭಾವನೆ. ಪ್ರತಿಯೊಂದಕ್ಕೂ ನಾವು ಕೃತಜ್ಞತೆಯಿಂದ ಇದ್ದಾಗ ಯಾಕೆ ಇದನ್ನ ಹೇಳ್ತೀವಿ ಅಂದ್ರೆ, ಈ ಪಂಚಭೂತಗಳಲ್ಲಿ ಎಲ್ಲದೂ ತನ್ನದೇ ಆದಂತ ಶಕ್ತಿಯಿಂದ ಕೂಡಿರುತ್ತದೆ. ಅದು ತನ್ನದೇ ಆದ ಎನರ್ಜಿ ನಮ್ಗೆ ಶಿಫ್ಟ್ ಆಗ್ತಾ ಇರ್ತದೆ. ಸೊ ಪ್ರತಿಯೊಂದನ್ನು ನಾವು ತಗೊಳ್ತಾ ಇರ್ತೀವಿ. ಅಂತ ಮಹಾನ್ ಇದಕ್ಕೆ ಆ ಪದಕ್ಕೆ ನಾವು ಒಂದು ಅರ್ಥ ಹೇಳಕ್ಕೆ ಸಾಧ್ಯ ಇಲ್ಲ. ಗುರುಗಳಾಗ್ಬೋದು, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೃತಜ್ಞತೆ ಅಂತ ಇರಲೇಬೇಕು. ಥ್ಯಾಂಕ್ ಯು ಕೃಷ್ಣ ಮೋಹನ್. ಸ್ನೇಹಿತರೆ, ಕೃತಜ್ಞತೆ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಮೆಂಟ್ಸ್ ಮಾಡುವುದರ ಮೂಲಕ ನಿಮ್ಮ ಅನಿಸಿಕೆಯನ್ನ ತಿಳಿಸಿ. ಅಷ್ಟೇ ಅಲ್ಲ, ಯಾರಿಗೆ ಕೃತಜ್ಞತೆಯನ್ನ ಹೇಳಬೇಕೋ ಅವ್ರಿಗೆ ಪತ್ರ ಬರೀರಿ, ಇಮೇಲ್ ಮಾಡಿ, ಕಾಲ್ ಮಾಡಿ ಮಾತಾಡಿ, ಅಥವಾ ವೈಯಕ್ತಿಕವಾಗಿ ಹೋಗಿ ಭೇಟಿ ನೀಡಿ ಥ್ಯಾಂಕ್ಸ್ ಹೇಳಿ. ಏನಂತೀರಿ? ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋವರೆಗೂ ಟಾಟಾ, ಬಾಯ್ ಬಾಯ್.